ಸೊ ಇವತ್ತು ಮುಖ್ಯವಾಗಿ ಏನು ನೈವೇದ್ಯ ಮಾಡಬೇಕಪ್ಪ ಅಂತ ಅಂದರೆ ನೋಡಿ, ದೇವಿಗೆ ಯಾವಾಗ್ಲೂ ನಾವು ಒಂದೇ ನೈವೇದ್ಯ ಅಂತ ಇಲ್ಲ. ಆವತ್ತಿನ ದಿನಕ್ಕೆ ಆ ಒಂದು ಇವತ್ತಿನ ನಕ್ಷತ್ರಕ್ಕೆ, ಅದೇ ರೀತಿ ಇವತ್ತಿನ ಒಂದು ನಕ್ಷತ್ರದ ಜೊತೆಗೆ ಇವತ್ತು ಏನು ಬೇಕು ದೇವಿಗೆ ಅಂದರೆ ನೋಡಿ, ಇವತ್ತು ರಾಹು ನಕ್ಷತ್ರ ಆಗಿರೋದ್ರಿಂದ ಮುಖ್ಯವಾಗಿ ಉದ್ದಿನ ಕಾಳು, ಉದ್ದಿನ ಬೇಳೆ, ಈ ರೀತಿ ಈ ಒಂದು ಪದಾರ್ಥದಿಂದ ನೀವು ಏನಾದರೂ ನೈವೇದ್ಯ ಮಾಡಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸಿಹಿ ಅಂತ ಬಂದಾಗ ಉದ್ದಿನ ಬೇಳೆ, ಉದ್ದಿನ ಕಾಳಲ್ಲಿ ಏನಾದರೂ ಮಾಡ್ಬೋದು. ಅಥವಾ ಆಗಿಲ್ವಾ, ಅದಕ್ಕೆ ಬದಲಾಗಿ ನೀವು ಕಡಲೆಬೇಳೆಯನ್ನು ಉಪಯೋಗಿಸ್ಕೊಳ್ಬೋದು. ಅಂದರೆ ಗುರುವನ್ನು ಕೂಡ ಇವತ್ತು ಉಪಯೋಗಿಸ್ಕೊಳ್ಬೋದು. ಯಾಕಂದರೆ ಇವತ್ತಿನ ಒಂದು ದೇವಿಯ ಅಲಂಕಾರ ಮತ್ತು ಅದರ ಬಣ್ಣ ಕೂಡ ಗುರುವಿನ ಸಂಕೇತ ಆಗಿರೋದ್ರಿಂದ ಕಡಲೆಕಾಳು, ಕಡಲೆಬೇಳೆ, ಕಡಲೆಕಾಳು ಹುಸಲಿ, ಕಡಲೆಬೇಳೆ ಹುಸಲಿ, ಕಡಲೆಬೇಳೆ ಪಾಯಸ, ಕಡಲೆಬೇಳೆ ಪೊಂಗಲು, ಈ ರೀತಿ ಏನಾದರೂ ಮಾಡಿಟ್ಟಾಗ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಇವತ್ತು ಹಚ್ಚಿದ್ರೆ ತುಂಬ ಒಳ್ಳೆಯದು. ತುಪ್ಪದ ದೀಪವನ್ನು ಹಚ್ಚಿ ನೀವು ಅದ್ರ ಜೊತೆಗೆ ಬೆಲ್ಲದ ದೀಪ ಕೂಡ ಇವತ್ತು ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ. ಬೆಲ್ಲದ ದೀಪ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ನೋಡಿ, ಇವತ್ತು ತುಲಾ ರಾಶಿಯವರಾಗಿರ್ಬೋದು, ಕುಂಭ ರಾಶಿಯವರಾಗಿರ್ಬೋದು, ಅದೇ ರೀತಿ ಮಿಥುನ ರಾಶಿಯವರು. ಯಾಕಂದರೆ ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಬರುತ್ತೆ. ಅದೇ ರೀತಿ ಶತಭಿಷ ನಕ್ಷತ್ರ ಕುಂಭ ರಾಶಿಗೆ ಬರುತ್ತೆ. ಸ್ವಾತಿ ನಕ್ಷತ್ರ ತುಲಾ ರಾಶಿಗೆ ಬರುತ್ತೆ. ಈ 3 ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬ ಸ್ಪೆಷಲ್ಲು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆ ಏನಿರುತ್ತೆ, ಈ 3 ರಾಶಿಯವರು ತುಂಬ ನಿಮ್ಮ ಕೋರಿಕೆಗಳು ಈಡೇರಬೇಕು ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಒಂದು ಪೂಜೆಯಲ್ಲಿ ನೀವು ಅದನ್ನು ಕೇಳ್ಕೊಳ್ಳಿ, ದೇವರಿಗೆ ಕೇಳ್ಕೊಳ್ಳಿ. ಅದೇ ರೀತಿ ಹಳದಿ ಬಣ್ಣದ ಹೂವು ಆಗಿರ್ಬೋದು, ಹಳದಿ ಬಣ್ಣದ ಹೂವು ಯಾವುದೇ ಹೂವು ಆಗಿರ್ಬೋದು, ತಂದು ನಿಮ್ಮ ಮನೆ ದೇವರಿಗೆ ಅರ್ಪಿಸಿ. ನೀವು ದುರ್ಗಾದೇವಿ ಪೂಜೆ, ಯಾಕಂದರೆ ಎಲ್ಲರ ಮನೆಯಲ್ಲೂ ಈ ನವರಾತ್ರಿಯಲ್ಲಿ 9 ದಿನವೂ ಕೂಡ ದೇವಿಯನ್ನು ಕಳಶ ಸ್ಥಾಪನೆ ಮಾಡಿ 9 ದಿನವೂ ಒಂದು ದೀಪವನ್ನು ಹಚ್ತೀವಿ. ಒಂದು ದೀಪವನ್ನು ಹಚ್ಚಿದಾಗ ಆ 9 ದಿನವೂ ಈ ದೀಪವನ್ನು ಆರಿಸ್ದಿರ ನೋಡ್ಕೊಳ್ತಾ ಇರ್ತೀವಿ. ಅದರಲ್ಲಿ ಇವತ್ತು 4ನೇ ದಿನ ಹಳದಿ ಹೂವಿನಿಂದ ದೇವಿಗೆ ಅಲಂಕಾರ ಮಾಡಿ, ನಿಮ್ಮನೆ ಕಳಸಕ್ಕೆ, ನಿಮ್ಮನೆ ದೇವ್ರ ಫೋಟೋಗೆ ಅಲಂಕಾರ ಮಾಡಿ, ಮುಖ್ಯವಾಗಿ ನಿಮ್ಮ ಮನೆ ಹೊಸಲಿಗೆ ಪೂಜೆ ಮಾಡಿ. ಶ್ರೇಷ್ಠ ಅಂದರೆ ಇದು ಸಾಯಂಕಾಲದ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. 6 ಗಂಟೆ, 5:30, 6 ಗಂಟೆ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ. ಹಾಗಾಗಿ ಹೊಸಲಿನ ಪೂಜೆ ಮರೀದಿರ ನೀವು ಮಾಡಿ. ಇವತ್ತು ಹಳದಿ ಬಣ್ಣದ ಹೂವನ್ನು ನಿಮ್ಮ ವಾಸ್ಕಲ್ಗಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ದೇವಿಗೆ ಇವತ್ತು ನಾನು ಹೇಳಿರೋ ಅಂಥ ನೈವೇದ್ಯ ಆಗಿರ್ಬೋದು, ಅಥವಾ ಒಂದು ಹಳದಿ ಬಣ್ಣದ ಕಾಸ್ಟ್ಯೂಮ್ ಆಗಿರ್ಬೋದು, ಒಂದು ಬಟ್ಟೆ ಆಗಿರ್ಬೋದು ಹಾಕ್ಕೊಂಡು ನಿಮ್ಮ ಒಂದು ಕೋರಿಕೆಯನ್ನು ಕೇಳ್ಕೊಂಡಾಗ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ಇವತ್ತು ನೋಡಿ, ತುಲಾ ರಾಶಿ ಅಂತ ಹೇಳಿದೆ. ಸೊ ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ, ಯಾಕಂದರೆ ನೀವು ಕೂಡ ನವರಾತ್ರಿಯ ಹಬ್ಬ ಮಾಡ್ತಾ ಇರ್ತೀರಾ. ಸೊ ಈ ಒಂದು ಬಣ್ಣದ ಒಂದು ಬಟ್ಟೆ ಹಾಕ್ಕೊಂಡಾಗ ನಿಮ್ಮ ವೈಬ್ರೇಷನ್ ಹೇಗಿರುತ್ತೆ? ಯಾಕಂದರೆ ದಿನಾನು ಈ ಒಂದು ಕಲರು ಇದನ್ನ ಹೇಳ್ತಾ ಹೋಗ್ತೀವಿ.